ನನ್ನ ವೈಫು ಪುತ್ತೂರು. ಹೀಗಾಗಿ ಒಂದು ದಕ್ಷಿಣ ಕನ್ನಡದ ಲಿಂಕ್ ನನಗಿತ್ತು. ಆದ್ದರಿಂದ ಅದೊಂದು ಇಲ್ಲ, ನನಗೆ ಏನು ಅಂತ ಹೇಳಿದ್ರೆ ಈ ಬೆಂಗಳೂರಿನ ಕಥೆನೇ ಮಾಡ್ಕೊಂಡು ನಾವು ಕರ್ನಾಟಕನ ಮರ್ತು ಬಿಡ್ತಾ ಇದ್ದೀವಿ. ನಾನು ಮೊನ್ನೆ ಗುಲ್ಬರ್ಗಾಗೋ ಬೀದರ್ಗೂ ಹೋಗಿದ್ದೆ. ಅಲ್ಲಿ ಕೆಲವು ಕಥೆಗಳೆಲ್ಲ ಕೇಳ್ಬಿಟ್ಟು ಏನು ನಾವು ಇದನ್ನೆಲ್ಲ ಬಿಟ್ಬಿಡ್ತಾ ಇದೀವಲ್ಲ, ಎಂತೆಂಥ ಕಥೆಗಳಿದೆ, ಎಂತೆಂಥ ಸಂಸ್ಕೃತಿಗಳಿದೆ. ಹೀಗೆ ನಾವು ಕರ್ನಾಟಕದಲ್ಲಿ ಸ್ವಲ್ಪ ಬೆಂಗಳೂರಿನ ವ್ಯಾಮೋಹ ಬಿಟ್ಟು ಹೊರಗಡೆ ಹೋದರೆ ಒಳ್ಳೊಳ್ಳೆ ಕಥೆಗಳು ಡೆಫಿನೆಟಾಗಿ ಸಿಗುತ್ತೆ. ಆಮೇಲೆ ಇವತ್ತು ನಮ್ಮ ಮಣ್ಣಿನ ಕಥೆನೇ ಓಡೋದು, ಬೇರೆ ಪ್ಯಾನ್ ಇಂಡಿಯಾ ಕಥೆಗಳೆಲ್ಲ ಓಡೋಲ್ಲ, ಕಷ್ಟ ಅದು. ಇವತ್ತು ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ. ಇವತ್ತು ಗ್ರಹಣ, ಎಲ್ಲ ಕಡೆ ಗ್ರಹಣ ಬಿಡುತ್ತೆ, ಆದರೆ ಈ ಕನ್ನಡ ಚಿತ್ರರಂಗಕ್ಕೆ ಗ್ರಹಣನೇ ಬಿಡಲ್ಲ. ಈಗೇನೋ ಹೊಸ ರೂಮರು ಸಬ್ಸಿಡಿ ತೆಗೆದಿದ್ದಾರೆ ಅಂತ. ಈ ಸಬ್ಸಿಡಿ ತೆಗೆದುಬಿಟ್ರೆ ಭೋಜ್ಪುರಿ, ಗುಜರಾತು, ಇನ್ಯಾವುದೋ 2 ಇಂಡಸ್ಟ್ರಿ ಮುಚ್ಚೋಗ್ಬಿಟ್ಟಿದೆ. ಅಲ್ಲೇನು ಪಿಕ್ಚರ್ಗಳ ಪ್ರೊಡ್ಯೂಸ್ ಆಗ್ತಿಲ್ಲ, ಬಿಕಾಸ್ ಗೌರ್ಮೆಂಟ್ ಇದಾಗಿದೆ. ಸೇಮ್ ಥಿಂಗ್ ಇದು ಆಗುತ್ತೆ. ಅಂದರೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ಅವರು ಈ ಸಬ್ಸಿಡಿನ ತೆಗಿಯೋಕ್ಕೆ ಬಿಡಲ್ಲ, ಡೆಫಿನೆಟಾಗಿ ಕೊಡ್ತಾರೆ. ಆದ್ದರಿಂದ ನಮಗೆ ಇಲ್ಲಿಂದ ಒಂದು ಅವರಿಗೆ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಸಬ್ಸಿಡಿನ ಯಾರೋ ಮೂರ್ಖರ ಮಾತು ಕೇಳಿಕೊಂಡು ಸಬ್ಸಿಡಿನ ನಿಲ್ಲಿಸಬೇಡಿ. ಅವರು ಸರ್ಕಾರದವರು ಏನ್ರಿ ಉದ್ಯಮ ಏನಾಗುತ್ತೆ, ನಿಮ್ಗೆ ಲೋನ್ ಕೊಡ್ತಾರೆ ಗೌರ್ಮೆಂಟು, ಏನು ಲೋನ್ ಕೊಡ್ತಾರೆ? ನಿಮ್ಮ ಮನೆ ಬಾಡಿಗೆ ಹೇಳ್ಬೇಕು. ಈಗ ನಾನು 4 ಮನೆ ಕಳ್ಕೊಂಡಿದ್ದೀನಿ, ರವಿಚಂದ್ರನ್ 5 ಮನೆ ಕಳ್ಕೊಂಡಿದ್ದಾರೆ, ಹಿಂಗೆ ಮನೆ ಕಳ್ಕೊಂಡೇ ಹೋಗ್ಬೇಕು ನಾವು. ಲೋನ್ ಎಲ್ಲ ಕೊಡಲ್ರಿ, ಅದೆಲ್ಲ ತಪ್ಪು ಸರ್. ಉದ್ಯಮದಿಂದ ಬರೀ ಎಕ್ಸಿಬಿಟ್ರಿ ಆಗುತ್ತೆ ಅಷ್ಟೇ, ಅವ್ರ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಅದಾಗುತ್ತೆ ಅಷ್ಟೇ. ಅದೇನೇ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಕನ್ನಡದವ್ರಿಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ಸಿಗೋ ಟೈಮ್ ಯಾವಾಗ ಗೊತ್ತಾ? ಬರ ಬಂದಾಗ, ಕ್ರಿಕೆಟ್ ಮ್ಯಾಚ್ ಬಂದಾಗ, ಈ ಥರದ ಟೈಮಲ್ಲೇ ನಮ್ಮ ಪಿಕ್ಚರ್ಗಳು ರಿಲೀಸ್ ಆಗೋದು. ಒಳ್ಳೊಳ್ಳೆ ಪಿಕ್ಚರ್ಗಳೆಲ್ಲ ದಸರಾ, ದೀಪಾವಳಿ, ನ್ಯೂ ಇಯರ್ಸು, ಉಗಾದಿ, ಅವ್ರಿಗೆಲ್ಲ ಅದರ್ ಲ್ಯಾಂಗ್ವೇಜ್ ಕೊಟ್ಬಿಟ್ಟು ನಾವು ಅದಕ್ಕೆ ಆ ಕಾಲದಲ್ಲೇ ನಾನು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು 7 ವಾರ ಬರ್ತಾ ಇಲ್ವಾ? ಸೊ ಹೀಗೆ ಈ ಅದರ್ ಲ್ಯಾಂಗ್ವೇಜಸ್ದು ನಮ್ಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಸ್ವಲ್ಪ ಲೇಟಾಗಿ ಬನ್ನಿ, ಅವ್ರಿಗಿದು ಎಕ್ಸ್ಟ್ರಾ. ಅವ್ರ ಊರಲ್ಲಿ ತುಂಬ ಇದೆ, ಅವರೇ ಊರಲ್ಲಿ ಮಾತ್ರ 150 ರೂಪಾಯಿ ಟಿಕೆಟು, ನಮ್ಮಲ್ಲಿ ಮಾತ್ರ 1000 ತಗೋಬೇಕು. ನಮ್ಮ ಕನ್ನಡದವರೇ ಹೋಗ್ತಾರೆ ಅದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ. ಆ ಥರ ಇದೆ ಪರಿಸ್ಥಿತಿ. ಆದ್ದರಿಂದ ಒಂದು ಚಿತ್ರರಂಗ ತುಂಬ ಸಬ್ಸಿಡಿ ನಿಂತು ಬಿಟ್ರಂತೂ ಎಷ್ಟೋ ಜನ, ಗಿರೀಶ್ ಕಾಸರವಳ್ಳಿ, ನಮ್ಮ ಬರಗೂರು ರಾಮಚಂದ್ರಪ್ಪ, ಶೇಷಾದ್ರಿ, ನಾಗಾಭರಣ, ಹಲವಾರು ಜನ ಹೊಸ ಯೋಜನೆ ನಿಲ್ಲಿಸ್ಬಿಡ್ತಾರೆ ಅಂತ ಕಾಣುತ್ತೆ. ಇದು ತುಂಬ ಒಂದು ದೊಡ್ಡ ಇದು ಅಲ್ಲ. ನಾವು ಅದಕ್ಕೆ ಹೋರಾಟ ಹೇಗೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಕನ್ವಿನ್ಸ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ. ನಮಗೆ ಸಿದ್ದರಾಮಯ್ಯನವರು ಇದನ್ನು ತೆಗೆಯಲ್ಲ ಅನ್ನೋ ಒಂದು ನಂಬಿಕೆ ಇದೆ, ಯಾರೋ ಅಧಿಕಾರಿಗಳು ಮಾಡಿದ್ದಾರೆ. ಅದರಿಂದ ಈ ಒಂದು ಚಿತ್ರ ಮಾಡಿದ್ದೀನಿ, ತಾವು ನೋಡಿ. ಖಂಡಿತ ಇದೊಂಥರ ಹೊಸ್ತರ ಇರುತ್ತೆ, ಯೂಶುವಲ್ ಸಿನಿಮಾ ಅನ್ನೋ ಥರದಲ್ಲಿ ಇರೋದಿಲ್ಲ. ನಾನು ಒಂದು ಇದು ಉಪ್ಪಿನಕಾಯಿ ಊಟದಲ್ಲಿ ಎಲ್ಲ ಥರ ಇರುತ್ತೆ. ಪಲ್ಯ ಇರುತ್ತೆ, ಚಟ್ನಿ ಇರುತ್ತೆ, ಕೋಸಂಬರಿ ಇರುತ್ತೆ, ಮೇನ್ ಕೋರ್ಸ್ ಇರುತ್ತೆ, ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ, ಮೊಸರು ಇರುತ್ತೆ, ಮಜ್ಜಿಗೆ ಹುಳಿ ಇರುತ್ತೆ. ಹಾಗೆ ಸಿನಿಮಾ ಎಲ್ಲನೂ ಒಂದೊಂದೇ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡು ಬರ್ತೀವಿ. ಹಾಂ, ಯಾವುದು? ಹಾಂ, ಅಂದರೆ ನಮ್ಮಷ್ಟಿಲ್ಲ, ಬರೀ ಒಂದು ಶಾರ್ಟ್ ಇದೆ. ನಮ್ಮದು ಪೂರ ಚಿತ್ರನೇ ಕಥೆನೇ ಕಂಬಳ. ಅಂದರೆ ಯಾರು ಬೇಕಾದರೂ ಮಾಡ್ಬೋದು. ಕಂಬಳ ಇನ್ನೂ 100 ಕತೆ ಆಗೋಷ್ಟು ಕತೆ ಇದೆ ಅಲ್ಲಿ. ನಾವು ಒಂದೇ ಪಿಕ್ಚರ್ ತೆಗಿಯೋಕ್ಕಾಗಲಿಲ್ಲ, ಇನ್ನೂ 100 ಸ್ಟೋರೀಸ್ ಮಾಡೋವಂಥ ಕತೆ ಅಲ್ಲಿದೆ. ಯಾಕಂದರೆ ಓನರ್ ಇದ್ದಾನೆ, ಕಂಬಳದ ಕೋಣೆಗಳಿದೆ, ರೈಡರ್ಸ್ ಇದ್ದಾನೆ, ಆಮೇಲೆ ಪಾಲಿಟಿಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ಯಾರು ಕೋಣ ಗೆಲ್ಲುತ್ತೋ ಅವ್ನು ಗೆಲ್ತಾನೆ ಅನ್ನೋದೊಂದು ಪ್ರತೀತಿ ಬೇರೆ ಇದೆ. ಈ ಥರದ್ದೆಲ್ಲ ತುಂಬ ಇಂಟರ್ಲಿಂಕ್ಡ್ ತುಂಬ ಇದೆ. ನಾನು ಒಂದು ಪೋರ್ಷನ್ ತಗೊಂಡಿದ್ದೀನಿ. ಆಮೇಲೆ ಬೆಟ್ಟಿಂಗು ತುಂಬ ದೊಡ್ಡ ವಿಚಾರ, ಅದನ್ನು ನಾವು ತಗೊಂಡ್ಬಂದಿದ್ದೀವಿ. ಆಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಕೆಲವರು ಅದನ್ನು ಮಾಡಿದಾಗ 2000 ಅಡಿ ಒಂದು ಸೀನ್ ಇಟ್ಟಿದ್ದೀನಿ. 2000 ಫೀಟ್ ಕೋರ್ಟಲ್ಲಿ ಪ್ರಕಾಶ್ ರಾಜು, ಆಮೇಲಿಂದ ನಮ್ಮ ರವಿಶಂಕರ್ ಅವರು ಆರ್ಗ್ಯೂ ಮಾಡೋದು ಅದರ ಮೇಲೆ. ಈ ಥರ ಹೊಸ ಪ್ರಯತ್ನ ಮಾಡಿದ್ದೀವಿ. ಜನಕ್ಕೆ ಕೊಡೋದು ಯಾವಾಗಲೂ ನಾವೇನು ಜನಕ್ಕೆ ಡಿಕ್ಟೇಟ್ ಮಾಡೋಕ್ಕಾಗಲ್ಲ. ಅವ್ರು ಯಾವ ಥರ ಅದನ್ನು
ಇಲ್ಲ, ಅದು ಹೈಕೋರ್ಟಲ್ಲಿ ಇರೋದ್ರಿಂದ ಕನ್ನಡನೇ ಯೂಸ್ ಮಾಡಬೇಕಾಗಿತ್ತು. ಹೈಕೋರ್ಟಲ್ಲಿ ತುಳು ಇರಲಿಲ್ಲ. ಯಾಕಂದ್ರೆ ಆರ್ಗ್ಯೂ ಮಾಡಿದ್ರೆ ಹೈಕೋರ್ಟ್ ಕೇಸ್ನ ತುಳುನಲ್ಲಿ ಮಾಡೋಕ್ಕಾಗಲ್ಲ, ಕನ್ನಡದಲ್ಲೇ ಮಾಡಬೇಕಾಗಿತ್ತು. ಕನ್ನಡದಲ್ಲೇ ಮಾತಾಡಿದ್ವಿ. ಬಟ್ ಅದಕ್ಕೆ ಕೊನೆಯಲ್ಲಿ ಡೈಲಾಗ್ ಮಾತಾಡ್ಸಿದ್ದೀವಿ ತುಳುದಕ್ಕೆ. ಹೀಗೆ ಇನ್ನು ಎಲ್ಲ ಹಲವಾರು ಅವರು ಮಾತಾಡಿದ್ದಾರೆ. ನೀವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಯಾವಾಗಲೂ ನಮಗೆ ಒಂದು ಬೇಷ್ ಅಂತ ಬೆನ್ತಟ್ಟಿ ತಟ್ತಾ ಇದ್ರೆ ಇನ್ನೂ ಬೇಕಾದಷ್ಟು ಚಿತ್ರಗಳನ್ನ ಮಾಡಿ. ಈಗ ನನ್ನ ಸಂಸ್ಥೆನೂ 100 ವರ್ಷ ಹತ್ತತ್ರ ಬರ್ತಾ ಇದೆ. 100ನೇ ಪಿಕ್ಚರ್ ಬೇರೆ ಮಾಡಬೇಕು ಅಂತ ಇದ್ದೀನಿ. ಭಾಳ ದೊಡ್ಡ ಪಿಕ್ಚರ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ, ನಮ್ಮನ್ನು 75 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಫ್ಯಾಮಿಲಿನ. ಅವ್ರು ಯಾವಾಗಲೂ ಒಳ್ಳೆ ಚಿತ್ರಗಳಿಗೆ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ. ಆದ್ದರಿಂದ ತಾವೆಲ್ಲರೂ ಹರಿಸಿ ಈ ಚಿತ್ರನ ನೋಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆಲೆಸಿರುವಂಥ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ಸೊ ಈ ಮೂವಿ ಬಗ್ಗೆ ಆಲ್ರೆಡಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನಂತ. ಸೊ ನಾನು ಕೂಡ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೇನೆ. ಒಂದು 6-8 ತಿಂಗಳು ಬರೀ ಮಂಗಳೂರಲ್ಲೇ ಆಗಿದೆ. ಅಂಥ ಬಿಸಿಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ಮದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ. ಅವ್ರು ಬಂದುಬಿಟ್ಟು ಟೇಕ್ ಅಂತ ಹೇಳ್ತಾನೆ ಇದ್ರು. ಅದು ಬಿಡಿ ಲಾಸ್ಟ್ ಟೈಮ್ ನಾವು ದುಬೈಯಲ್ಲಿ ಕೂಡ ಈ ಒಂಟೆ ರೇಸ್ ಇದೆ, ದುಬೈಲಿ ಕೂಡ ದೊಡ್ಡ ಇದಿತ್ತು. ಅಲ್ಲಿ ಕೂಡ ಅಷ್ಟೇ, ಅಲ್ಲಿ 44-45 ಡಿಗ್ರಿಯಲ್ಲಿ ಕೂಡ ಅವ್ರು ನಿಂತ್ಕೊಂಡು, ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನಿಲ್ಲ. ತುಂಬ ಚೆನ್ನಾಗಿ ಮೂವ್ ಮಾಡಿದ್ದಾರೆ. ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಈ ಕರ್ನಾಟಕದ ರೈತರ ಕ್ರೀಡೆ ಇದು. ಇದನ್ನು ದೇಶದಾದ್ಯಂತ ತೋರಿಸೋಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸರ್. ಅವರು ನಮ್ಮ ಕಂಬಳಕ್ಕೆ ಒಂದು ಬಂದರು, ಮಂಗಳೂರು ಕಂಬಳ ಗೆಸ್ಟ್ ಆಗಿ ಬಂದರು. ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ. ಆವಾಗ ಅವ್ರು ಪ್ಲ್ಯಾನ್ ಮಾಡಿದ್ರು. ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು. ಹಂಗೆ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿಯಾದ ನಮ್ಮ ವಿಜಯ್ ಕುಮಾರ್ ಕೋಡಿಲಗೌಡರು ತುಂಬ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ ಫಸ್ಟ್ ಮೂವಿ ಮಾಡಿದರೆ ಅವರ ಒರಿಯರ್ದೊರಿ ಅಸಲ್ ಅಂತ ತುಳು ಇಂಡಸ್ಟ್ರಿ ಎದ್ದಿಸಿದ್ರು. ಇವಾಗ ಶಿವದೂತ ಗುಲಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನಲ್ ಹಿಟ್ ಆಗಿದೆ. ಅವರು ಕೂಡ ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಹಂಗೆ ತುಂಬ ನಂದು ಆತ್ಮೀಯರಾದ ವಿನುತಾಜಿಯವರು ಕೂಡ ಇದ್ದಾರೆ. ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಅರಸಿ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೂಡ ಇದು ಮಾಡಿದ್ದಾರೆ. ಆಲ್ರೆಡಿ ನನಗೆ ಒಂದು 2-3 ಕಾಲ್ ಬಂತು, ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು, ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದಾರೆ, ನಾವೆಲ್ಲ ಕಾಯ್ತಿದ್ದೇವೆ, ಶ್ರೀಶಕ್ತಿಗಳೆಲ್ಲ ಹೊರಗಡೆ ಬಂದು ನೋಡ್ತೇವೆ ನಮ್ಮ ಕಾವಂದರಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಂಗೆ ಆದಿ ಸರ್ ಹೇಳೋದೇ ಬೇಡ, ಅವರು ಡೆಡ್ಲಿ ಥರನೇ ಇದ್ದಾರೆ. ಅವರು ಬಂದಿರೋದು ನಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ. ಅದು ನೀವು ಬಂದ ಮೂವಿಯಲ್ಲಿ ನೋಡಿ. ಹಂಗೇನೆ ಸಾರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ. ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಕಾಂತಾರ 2 ಅಲ್ಲಿ ಬಿರುವ ಅಂತ ಒಂದು ಗುರು ಅಂತ ಇದು ಅವರೇ ಇದರಲ್ಲಿ ಇದು. ಮತ್ತು ಶ್ರೀನಿವಾಸ್ ಗೌಡ ಬಂದ್ಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಹೀರೋ. ಅವರು ಕೋಣದಿಂದ ಓಡೋರು, ಅವ್ರನ್ನೇ ಹೀರೋ ಮಾಡಿದ್ದು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್. ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶಾರ್ಪ್ ಶೂಟರ್ ಆಗಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಆಲ್ವರ್ಸ್ ಇಡೀ ಮೂಡಬಿದ್ರೆ ಇದರಲ್ಲಿ ಆಲ್ವರ್ಸ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು 20-25 ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ. ಸಾರ್ ಹೇಳಿದ್ರು, ಇವರು ಡ್ಯಾನ್ಸ್ ನೋಡಿದ ತಕ್ಷಣ ಈ ಹುಡುಗಿ ಆಗ್ತೇ ಮಾಡ್ತಾರೆ ಅಂತ. ಸೊ ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ. ದೊಡ್ಡ ಅಂದ್ರೆ ಅಭಿಮಾನದ ಒಂದು ನುಡಿ ನಮ್ಮ ಸಿನಿಮಾಗೆ ಚಿತ್ರಕಥೆ ಮತ್ತೆ ಸಂಭಾಷಣೆ ನೀಡಿರುವಂತ ತುಳುನಾಡಿನ ಒಂದ್ ರೀತಿ ರಂಗಭೂಮಿಯ ದಂತಕಥೆ ಅಂತ ಹೇಳ್ಬೋದು. ವಿಜಯ್ ಕುಮಾರ್ ಕೊಡಿಯಾಲ್ಪೈಡ್ರವರ ಮಾತು ಕೇಳೋಣ. ಸಂಸ್ಕೃತಿಯನ್ನು ಬಿಂಬಿಸುವಂತ ಚಲನಚಿತ್ರವನ್ನು ಮಾಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಿರ್ದೇಶಕ ಬಾಬು ಸರ್ ಅವರಿಗೆ ಹಾಗೆ ನಿರ್ಮಾಪಕರಿಬ್ಬರಿಗೂ ನಾನು ತುಳುನಾಡಿನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮಂಗಳೂರಿನವನಾಗಿದ್ದು ನನಗೆ ಕಂಬಳದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಆದರೆ ಬಾಬು ಸರ್ ನನ್ನನ್ನು ಸುಮಾರು ತಿಂಗಳುಗಳ ಕಾಲ ಎಲ್ಲ ಕಡೆಗೆ, ಕೋಣ ಓಡಿಸುವವರ ಕಡೆಗೆ, ಬೆತ್ತ ಮಾಡುವವರ ಕಡೆಗೆ, ಕೋಣದ ಯಜಮಾನರ ಕಡೆಗೆ, ಎಲ್ಲ ಕಡೆಗೆ ಕರ್ಕೊಂಡೋಗೋದ್ರ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ನನಗೆ ಒದಗಿಸಿದ್ರಿಂದ ಸಂಭಾಷಣೆ ಬರೀಲಿಕ್ಕೆ ಸಾಧ್ಯ ಆಯಿತು. ಒಂದು ಹೊಸ ಅನುಭವ ಅವರ ಜೊತೆಗೆ ಕೆಲಸ ಮಾಡುವಂಥದ್ದು. ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ. ನಿರ್ಮಾಪಕರು ಒಳ್ಳೆ ಸಹಕಾರವನ್ನು ನೀಡಿದ್ದಾರೆ. ತುಳು ಚಿತ್ರರಂಗದಲ್ಲಿ ಅಕ್ಷರ ಬ್ರಹ್ಮ ಅಂತ ಹೇಳ್ತಾರೆ. ಅದು ಮಾಧ್ಯಮದವರು ಏನೋ ಒಂದು ಬರೆದದು ಹೋಗಿಬಿಟ್ಟಿದೆ. ನಮ್ಮ ದೊಡ್ಡ ಬ್ರಹ್ಮ ಇಲ್ಲಿ ಕೂತಿದ್ದಾರೆ, ನಮ್ಮ ಗುರುಗಳು ನಾದ ಬ್ರಹ್ಮ ಅವರ, ಹಂಸಲೇಖ ಅವರು. ಅವರ ಸಂಭಾಷಣೆ ಸಾಹಿತ್ಯದ ನಮ್ಮನ್ನು ಹೇಳಿದರೆ ತುಂಬ ಸಂಕೋಚ ಆಗ್ತದೆ. ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದೀನಿ ನಾನು. ಎಲ್ಲ ನಾಟಕಗಳು ಸುಮಾರು 30-35 ವರ್ಷದಿಂದ ನಾನು ಬಂದ ಕಾಮಿಡಿ ನಾಟಕಗಳನ್ನೇ ಹೆಚ್ಚು ಬರ್ತದ್ದು. ನಮಸ್ಕಾರ, ನಾನು ವಿನಿತಾ ವಿಜಯ್ ಕುಮಾರ್ ರೆಡ್ಡಿ ಅಂತ. ಹೇಳಬೇಕಾದ್ರೆ ನಾನೇನೇ ಆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಆದ್ರೇನು ನನ್ನ ರೈತರ ಮೇಲೆ ಭಾಳ ವಿಶ್ವಾಸ, ಪ್ರೀತಿ ಇರೋದ್ರಿಂದ ನನ್ನ ಬಾಬು ಸರ್ ಅವರು ವೀರ ಕಂಬಳಕ್ಕೆ
ನೀವು ಪ್ರೊಡ್ಯೂಸರ್ ಆಗ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ, ಅದು ತುಳು ಲ್ಯಾಂಗ್ವೇಜು, ಕಾಂತಾರ ಬೇರೆ ನಡೆದಿತ್ತು. ಸೊ ಇದು ಒಂದು ಅವಕಾಶ ಸಿಕ್ಕಿದೆ ಅಂತ ಪ್ಲಸ್ ನಮಗೆ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿ ಅವ್ರು ಮಾಡಿರೋದ್ರಿಂದ ಅದು ಒಂದು ಏನೋ ಮಂಜುನಾಥ್ ಒಂದು ಕೃಪೆಯಿಂದ ನಮಗೂ ಒಂದು ಅವಕಾಶ ಸಿಗ್ತೀನೋ ಅಂತ ನಾನು ಇದನ್ನು ಡೈರೆಕ್ಟ್ರಾಗಿ ತಗೊಂಡು ಪ್ರೊಡ್ಯೂಸರ್ ಆಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ. ನಿಮ್ಮೆಲ್ಲರೂ ಸಹಕಾರನೂ ನನಗೂ ಬೇಕು, ಮುಂದಿನ ಚಲನಚಿತ್ರಕ್ಕೂ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನೀವೆಲ್ಲನೂ ಆಯಿಸಿದ್ರೆ ಮಾತ್ರ ಇದಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡೋದು. ಏಕೆಂದರೆ ಇದು ಹೆಮ್ಮೆ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಏನೋ ದೇವರು ಧೈರ್ಯದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರಾದ ನರಸಿಂಹಮೂರ್ತಿ ಅವರು, ಮುನಿರಾಜ್ ಅವರು ಬಾಲನೇ ಹೇಳಿದ್ರು, ಬಾಲ ಧೈರ್ಯ ಇದೆಯಮ್ಮ ನಿನಗೆ ಅಂತ. ಆ್ಯಕ್ಚುಲಿ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ನಿಮ್ಮೆಲ್ಲರೂ ವಿಶ್ವಾಸನೂ ನನಗಿದೆ. ದಯವಿಟ್ಟು ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಯಾರೋ ಕರೆದ ಹಾಗಾಯ್ತು. ಓಕೆ, ನಾವು ಟ್ರೈಲರಲ್ಲಿ ನೋಡಿದಂಥ ಒಂದೆರಡು ಸೀನಲ್ಲಿ ಎಂಥ ಒಂದು ಸ್ವ್ಯಾಗ್ ಕಾಣಿಸುತ್ತೆ. ಸೊ ಡೆಡ್ಲಿ ಕಮ್ ಬ್ಯಾಕ್ ಥರ ಫೀಲ್ ಆಗುತ್ತೆ. ಸೊ ಓವರ್ ಟು ಯು ಸರ್, ನಿಮ್ಮ ಪಾತ್ರ ಪರಿಚಯ ಮಾಡಿಕೊಡಿ ಆದಿತ್ಯ ಸರ್. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಹೇಳಾಗಿದೆ, ಮತ್ತು ನನ್ನ ಪಾತ್ರ ಏನು ಅಂತ ಹೇಳೋ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು. ಆ ಪಾತ್ರವನ್ನು ನಾನು ಮಾಡಿದ್ದೀನಿ. ಒಂದು ಅಪ್ಪನೇ ಹೇಳ್ದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಕತೆ ಹೇಳ್ತಾರೆ, ಕೇಳು. ಅಲ್ಲಿವರೆಗೂ ನನಗೇನೋ ಗೊತ್ತಿರಲಿಲ್ಲ, ಅವರು ಏನೂ ಹೇಳಿರಲಿಲ್ಲ ನನಗೆ. ಸೊ ವಿಜಯ್ ಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಲ್ಲಿ ಕೇಳೋದು ಏನಿದೆ, ನನಗೇನಿದೆ ಆ ಪಾತ್ರ ಅದರ ಪಿಕ್ಚರಲ್ಲಿ, ಸರ್ ಒಂದ್ಸರಿ ಕೇಳಿ. ಯಾರು ಏನೂ ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು, ಓದಿರ್ಬೇಕು ಅದ್ರ ಬಗ್ಗೆ. ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಅದು ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿಯಾಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ. ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಪಾತ್ರ ಅಷ್ಟೇ. ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾಲಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ ನೋಡಿದವರೆಲ್ಲ ಡಿಟ್ಟೋ ಹಂಗೆ ಇದ್ದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಂಗೆ ಹೇಳೋದು, ಅಂದರೆ ಮನೆಯವರು ಅಂದರೆ ಫ್ಯಾಮಿಲಿಯವ್ರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು. ಅದಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಅದ್ಭುತವಾದ ಒಂದು ಪಾತ್ರ. ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ, ಅಥವಾ ನಾವು ನೋಡೋ ಥರ ಒಂದು ಅಂಡರ್ ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್ ಅದು. ಸೊ ಥ್ಯಾಂಕ್ ಯು ಸರ್, ನನಗೆ ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ಗೀತಾ ಮೇಡಮ್ಗೂ ಥ್ಯಾಂಕ್ ಯು. ಮಣಿಕಾಂತ್ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸಾಂಗ್ಸ್ ನೀವೇ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ 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 ಬ್ಯೂಟಿಫುಲ್. ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮೇಡಮ್ಸ್ ಇಬ್ಬರು ಕೂತಿದ್ದಾರೆ. ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾಲಿ ಅಂದರೆ ಅವ್ರು ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ನಟಿ ಅಂತೂ ಆಗ್ತಾರೆ, ಅದಂತೂ ಗ್ಯಾರಂಟಿ ಇಡೋದು. ಭಂಡಾರಿ ಮೇಡಮ್ ಬಗ್ಗೆ ಏನು ಗೊತ್ತಲ್ಲ, ನಾವು ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ. ಸೊ ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗಲೂ ಹೇಳ್ತೀನಿ, ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ, ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಅದನ್ನು ಇಲ್ಲೇ ಅನೌನ್ಸ್ ಮಾಡಿ ಏನೋ ಎತ್ತ ಅಂತ ಇನ್ನೂ ಹೇಳಲ್ಲ, ಒಟ್ಟಿನಲ್ಲಿ ಅನೌನ್ಸ್ ಮಾಡಿದ್ದೀನಿ. ಹಾಗೆ ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು, ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ದಿವ್ಯಾ ಅವರೇ ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು, ನಮ್ಮ ಕೊಟ್ರೇಶ್ ಆಗಿರ್ಬೋದು, ನಮ್ಮ ಪ್ರವೀಣ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಗಿರಿ ಸರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಏಕೆಂದರೆ ನನ್ನನ್ನು
ಪಾತ್ರನ ಒಂದು ಸ್ಕ್ರೀನ್ ಮೇಲೆ ಬರೋದಕ್ಕೆ ನೀವೆಲ್ಲ ಕಷ್ಟಪಟ್ಟಿದ್ದೀರ. ಅದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಇವತ್ತು ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗೆ. ಯಾಕೆಂದರೆ ಫಸ್ಟ್ ಡ್ರೀಮ್ ಬಂದು ನಮ್ಮದು ವೆರಿ ಲೆಜೆಂಡ್ರಿ ಡೈರೆಕ್ಟರ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಅವಕಾಶ, ಹಾಗೂ ವಿಧೇಯತೆಯಿಂದ ಪಕ್ಕದಲ್ಲಿ ತನ್ನನ್ನು ತಾನೇ ದನಿಪದ ದಾಸ ಅಂತ ಕರೆದುಕೊಳ್ಳುವ ನಮ್ಮೆಲ್ಲರ ನಾದ ಬ್ರಹ್ಮ ಹಂಸಲೇಖ ಸರ್ ಇವತ್ತು ನಮ್ಮ ಆಡಿಯೋ ಲಾಂಚ್ ಮಾಡ್ತಾ ಇರೋದು ತುಂಬಾ ಪುಣ್ಯ ಸರ್. ನನಗೆ ಇದು ನಿಜವಾಗ್ಲೂ ನನಗೆ ಕನಸು. ನಾನು ನಿಮ್ಮ ಪಕ್ಕದಲ್ಲಿ ಕೂತು ನಾನು ತುಂಬಾ ಹೊತ್ತು ನಾನೇ ಅಂದ್ರೆ ಅಗೇನ್ ಟ್ರೈ ಟು ಕಮ್ ಬ್ಯಾಕ್ ಟು ರಿಯಾಲಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಕಂಬಳ ಅನ್ನೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ನಾವು ಪ್ರೀತಿಯಿಂದ ತುಳುನಾಡು ಅಂತ ಕರೆಯೋದು. ನಮಗೆಲ್ರಿಗೂ ಒಂದು ಸಂಸ್ಕೃತಿ, ಅದೊಂದು ನಮಗೊಂದು ಇಮೋಷನ್ ಅದು. ಯಾಕಂದರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ. ನಿಜವಾಗಲೂ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈ ಸರ್ ಹೇಳಿದಂಗೆ ಮಂಗಳೂರಿನವರಾಗಿದ್ರು ಕಂಬಳದ ಬಗ್ಗೆ ಅಷ್ಟೊಂದು ಆಳವಾದ ಮಾಹಿತಿ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದ ಮೇಲೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತಂತ್ರಜ್ಞ ಅಂತ ಫಿಕ್ಸ್ ಆದಮೇಲೆ ನಾನು ತುಂಬ ಅದನ್ನು ಅಧ್ಯಯನ ಮಾಡಿದ್ದೀನಿ ನಾನು. ಹಾಗಾಗಿ ಇದಕ್ಕೆ ಸಂಗೀತದಲ್ಲಿ ತುಂಬ ಒಂದು ಮಂಗಳೂರು ಆ ಕಡೆ ಇರುವಂತಹ ಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೇ ಬಳಸಿಕೊಂಡು ಅಲ್ಲಿ ನಮ್ಮ ಹುಲಿವೇಷ ಆಗಿರ್ಬೋದು, ಅದಕ್ಕೆ ಬಳಸುವಂತಹ ಒಂದು ನಾದಸ್ವರಗಳು ಅಥವಾ ಡೋಲು, ಆಮೇಲೆ ಬ್ಯಾಂಡ್ ಸೆಟ್, ಅದರಲ್ಲೂ ನಾವು ಕರುನಾಡ ತಾಯಿ ಅದೆಲ್ಲ ನಾವು ಬ್ಯಾಂಡ್ ಇದರಲ್ಲಿ ಯೂಸ್ ಮಾಡಿದ್ವಿ. ಯಾಕಂದರೆ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಹೇಗಂದ್ರೆ ಅಲ್ಲಿ ಒಂದು ಕಂಬಳ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲಿಕ್ಕಿತ್ತು ಸರ್. ಯಾಕಂದರೆ ಅಲ್ಲಿ ಎಲ್ಲ ಬ್ಯಾಂಡ್ನವರು ಎಲ್ಲರೂ ಅದನ್ನು ನುಡಿಸ್ತಾರೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು ಸರ್, ಯಾಕಂದರೆ ಇವರ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಫಾರ್ ಅಸ್. And again, I would like to thank all the technicians, like mainly director sir and ನಮ್ಮ producer Arun Kumar Todar sir ಹಾಗೂ Vinita ma'am. Thank you for supporting the film. And Adi sir, ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ನೋಡೋದು ಡಬಲ್ ಬೊನಾನ್ಸ, ಒಂದು ಗ್ರೇಟೆಸ್ಟ್ ಸರ್ ಎಕ್ಸ್ಪೀರಿಯನ್ಸ್. And yes, I would like to really congratulate ನಮ್ಮ ಇವರು ಅಗೇನ್ ನನಗೇನು ಎಕ್ಸೈಟ್ ಆಗಿದೆ. ಸೊ ಆಲ್ ದ ಆಕ್ಟರ್ಸ್ ಇನ್ ದ ಫಿಲ್ಮ್ ಹು ಹ್ಯಾವ್ ಡನ್ ಈ ಸಾಂಗ್. ಈ ಕಂಬಳದಲ್ಲಿ ನಾವು ಒಂದು 5 ಸಾಂಗ್ ಮಾಡಿದ್ದೀವಿ, ತುಂಬ ದೊಡ್ಡ ಲಿಸ್ಟ್ ಇದೆ. ಹಾಗಾಗಿ ಅದನ್ನು ನಾನೊಂದು ಹೇಳ್ತೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ನಮ್ಮ ಸಿನಿಮಾಕ್ಕೆ ಕನ್ನಡ ಲಿರಿಕ್ಸ್ ಬರೆದಿರುವಂಥ ರಘು ಶಾಸ್ತ್ರಿ ಅವರು ಬಂದಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಸೊ ಅನ್ಕೊಂಡೇ ಇರಲಿಲ್ಲ ನನಗೊಂದು ಮೂವಿಗೆ ಚಾನ್ಸ್ ಸಿಗತ್ತೆ ಅಂತ, ಯಾಕಂದರೆ ನಾನು ಯಾವತ್ತೂ ಯೋಚನೆನೂ ಮಾಡಿರಲಿಲ್ಲ. ಹೀಗೆ ಡಾನ್ಸ್ಗೆ ಒಂದು ಪ್ರೋಗ್ರಾಮ್, ನಾರ್ಮಲಿ ಕಾಲೇಜಿಂದ ತುಂಬ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ. ಹಾಗಾಗಿ ಒಂದು ಪ್ರೋಗ್ರಾಮಿಗೆ ಕೊಟ್ಟಾಗ ಅಕಸ್ಮಾತಾಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ರು. ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ, ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿದ್ರಂತೆ. ಸೊ ನನಗೆ ಅದ್ರ ವಿಚಾರ ನಂಗೆ ಎಂತ ಸಹ ಗೊತ್ತಿರಲಿಲ್ಲ. ಅಲ್ಲಿ ಆದಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ, ಜೀವನ್ ರಾಮ್ ಸುಳ್ಳಿ ಅಂತ, ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ ಬಂದು ನನಗೆ ಹೇಳಿದ್ರು, ಈ ಥರ ನಿಂಗೊಂದು ಚಾನ್ಸಿಗೆ ಕೇಳ್ತಿದ್ದಾರೆ, ಎಂತ ಮಾಡ್ತೀಯಾ ಅಂತ ಹೇಳಿ. ನಾನು ಸ್ವಲ್ಪ ದಿನ ಯೋಚನೆ, ಯಾಕಂದರೆ ನನಗೆ ಅದ್ರ ಬಗ್ಗೆ ತುಂಬ ಹೆದರಿಕೆ ಇತ್ತು. ಮೂವೀಸ್ ಅಂತಂದರೆ ಅಯ್ಯೋ ಹಿಂಗಿರುತ್ತೋ, ಏನು ಮಾಡಬೇಕೋ ಅಂತೆಲ್ಲ ತುಂಬ ಹೆದರಿಕೆ ಇತ್ತು. ಸೊ ನಾನು ಸರ್ರಿಗೆ ಸರ್ ಇಲ್ಲ ಬೇಡ ಅನ್ಸತ್ತೆ ಅಂತ ಹೇಳಿ ಫಸ್ಟಿಗೆ ಯೋಚನೆ ಮಾಡಿದ್ದೆ. ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು, ಸರ್ ನಂಗೆ ಹೇಳಿ ಏನೂ ಆಗಲ್ಲ, ತುಂಬ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಆವಾಗ ನಾನು ಅನ್ಕೊಂಡೆ ಇರಲಿಲ್ಲ ನನಗೆ ಈ ಥರದೊಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ. ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಅದ್ರ ಜೊತೆಗೆ ಮೂವಿ ಜರ್ನಿ ನಂಗೆ ಹೆಂಗಿತ್ತು ಅಂತಂದರೆ, ನಾನು ಅನ್ಕೊಂಡಿದ್ದು ಪೂರ್ತಿ ಆಪೋಸಿಟ್ ಆಗಿತ್ತು. ಮೂವಿ ಅಂದರೆ ತುಂಬ ಹೆದರ್ತಿದ್ದಿದ್ದು ನಾನು. ಅಪ್ಪಾಜಿ ಅಂದರೆ ನಾನು ಅವ್ರನ್ನ ತುಂಬ, ನನಗೆ ಅವ್ರು ನೋಡ್ರೆ ನಮ್ಮ ತಂದೆ ನೋಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದು. ಅವರು ನನಗೆ ಹೀಗಲ್ಲ, ಹೀಗೆ ಈ ಥರ ಮಾಡಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ನಂಗೆ ತುಂಬ ಅಂದರೆ ತುಂಬ ಹೇಳ್ಕೊಟ್ರು. ಅದೇ ರೀತಿ ಸ್ವರಾಜ್ ಅವರು ನಂಗೆ ತುಂಬ ಹೇಳ್ಕೊಟ್ರು. ಹಾಗಾಗಿ ನಾನು ಏನು ಅನ್ಕೊಂಡಿದ್ದೆ, ನನಗೆ ಏನು ಹೆದರಿಕೆ ಇತ್ತು ಅದಷ್ಟು ಹೋಯಿತು. ಯಾಕೆಂದರೆ ಇಂಥ ದೊಡ್ಡ ವ್ಯಕ್ತಿಗಳು ನನಗೆ ಹೇಳ್ಕೊಟ್ರು. ಹಾಗಾಗಿ ಅದ್ರದ್ದು ತುಂಬ ಆಪೋಸಿಟ್ ಆಗಿದ್ದರಿಂದ ನಾನು ಪ್ರತಿಯೊಂದು ಮೊಮೆಂಟ್ನು
ಚಿತ್ರೀಕರಣದ ಸಮಯದಲ್ಲಿ ಪ್ರತಿಯೊಂದು ಮೂಮೆಂಟ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಇವತ್ತು ಸಾಂಗ್ ನೋಡ್ತಿರ್ಬೇಕಾದ್ರೆ ನನಗೆ ಆ ಮೆಮರೀಸ್ ವಾಪಸ್ ನೆನಪಾಗ್ತಾ ಇತ್ತು. ಹಾಗಾಗಿ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ನಾನು ಅಪ್ಪಾಜಿ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಎಲ್ಲರ ಜೊತೆ ಕುತ್ಕೊಂಡು ಇದನ್ನು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ನೋಡಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತೀನಿ. ಅದ್ರ ಜೊತೆ ನಾನು 7 ವರ್ಷ ಆಳ್ವಾಸ್ನಲ್ಲಿ ಇದ್ರೂ ಸಹ ನನಗೆ ಕಂಬಳದ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಂದರೆ ಈ ಥರ ನಡೆಯುತ್ತೆ, ಇದೊಂಥರ ಸ್ಪೋರ್ಟ್ ಅನ್ನೋದು ಮಾತ್ರ ಗೊತ್ತಿತ್ತು. ಬಟ್ ಅಪ್ಪಾಜಿ ಜೊತೆ ಮೂವಿ ಟೈಮಲ್ಲಿ ಪ್ರತಿಯೊಂದು ವಿಚಾರನೂ ನಾನು ಅಪ್ಪಾಜಿ ಹತ್ರ ಕೇಳಿ, ಇದು ಹಿಂಗೆ, ಓ ಹೌದಾ, ಇದು ಈ ಕಥೆನಾ, ಇದು ಹಿಂಗಾಗತ್ತಾ ಅಂತ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಯಾವುದ್ರಲ್ಲಿ ಇದು ಮಾಡ್ಕೊಳ್ತಿದ್ದೆ. ಹಾಗಾಗಿ ಎಲ್ಲದಕ್ಕೂ ಅವರು ನನಗೆ ಕಥೆಗಳನ್ನ ಹೇಳಿ, ಓ ಈ ಥರ ಇದೆ ಕಂಬಳ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಾಯ್ತು. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಿದೆ ನಾನು ಇಂಥ ಒಂದು ದೊಡ್ಡ ಮೂವಿನಲ್ಲಿ ಮಾಡಿದ್ದೀನಿ ಅಂತ ಹೇಳಿ. ಹಾಗಾಗಿ ನಾನು ನನಗೆ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಮೂವಿಗೆ ನೋಡಲಿಕ್ಕೆ ಬರಲಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ತುಳುನಾಡಿನ ಬಗ್ಗೆ ನಮ್ಮ ಬಯಲುಸೀಮೆಗೆ ಏನೂ ಗೊತ್ತಿಲ್ಲದೆ ಇದ್ದಂತಹ ಕಾಲದಲ್ಲಿ ಅವರ ಆಚರಣೆ, ಅವರ ನಂಬಿಕೆಗಳು, ಮೂಢನಂಬಿಕೆಗಳು ಎಲ್ಲವೂ ಇದೆ ಅಲ್ಲಿ. ಅಂಥ ಟೈಮಲ್ಲಿ ಕಾಂತಾರ ಬಂತು. ಒಂದು ಕಾಲದಲ್ಲಿ ನಾವು ದೈವಗಳು ಅಂದಾಗ ಬಯಲುಸೀಮೆ ದೆವ್ವ ಅಂತಿದ್ವು. ನೀವು ದೆವ್ವಗಳಿಗೆಲ್ಲ ಪೂಜೆ ಮಾಡ್ತೀರಲ್ವಾ ಅನ್ನೋರು. ಇಲ್ಲ, ದೆವ್ವ ಬೇರೆ ದೈವ ಬೇರೆ ಅಂತ ಅವರಿಗೊಂದು ಅದನ್ನ ಎಕ್ಸ್ಪ್ಲೇನ್ ಮಾಡೋದೇ ದೊಡ್ಡ ವಿಷಯ ಆಗ್ತಿತ್ತು. ಅಂಥದ್ರಲ್ಲಿ ಕಾಂತಾರದಿಂದಾಗಿ ನಮ್ಮ ಅಲ್ಲಿಯ ಕೆಲವು ದೈವಗಳ ಪರಿಚಯ ಆಯಿತು ನಿಮಗೆ. ಗುಳಿಗ, ಪಂಜುರುಳಿ ಅಂತ ಹೇಳ್ಕೊಂಡು. ಸೂ ಫ್ರಮ್ ಸೋ ಸಿನಿಮಾದಲ್ಲಿ ದೆವ್ವಗಳ ಪರಿಚಯ ಆಯಿತು. ದೆವ್ವಗಳನ್ನು ಹೇಗೆ ಮೈ ಮೇಲೆ ಬೆಸ್ಕೋತಾರೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಈಗ ಈ ಸಿನಿಮಾದಲ್ಲಿ ಅಲ್ಲಿನ ಒಂದು ವಿಶೇಷ ಜಾನಪದ ಕಲೆಯದು ಕಂಬಳನ ಮತ್ತೆ ಆಮೂಲಾಗ್ರವಾಗಿ ಕಂಬಳ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ, ಆ ಕಂಬಳದಿರೋದನ್ನ ಆ ಕೋಣಗಳನ್ನು ಹೇಗೆ ಸಾಕ್ತಾರೆ, ಅವನ್ನ ಎಸಿ ರೂಮಲ್ಲಿ ಸಾಕ್ತಾರೆ ಗೊತ್ತಾ ನಿಮಗೆ. ಅಷ್ಟು ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಕಂಬಳದ ಕೋಣ ಆಗಿ ಹುಟ್ಟಬೇಕು ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಸೌಕರ್ಯಗಳಿರುತ್ತವೆ. ಅದನ್ನ ಸಾಮಾನ್ಯರು ಸಾಕೋಕೆ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಕೂಡ ಅಷ್ಟು ಚೆನ್ನಾಗಿ ಅದನ್ನ ಸಾಕಲ್ಲ. ಅದಕ್ಕೆ ನಿಜವಾಗ್ಲೂ ಅದ್ರ ಹಿಂದೆ ಫ್ಯಾನ್ಸ್ ಅಸೋಸಿಯೇಷನ್ ಸರ್ ಹೇಳ್ದಂಗೆ ಬೆಟ್ಟಿಂಗ್ಗಳು ನಡೆಯುತ್ತವೆ. ನಿಮ್ಮ ಕ್ರಿಕೆಟ್ ಹೇಗಿದೆಯೋ ಹಾಗೆ ಇದೆ ಅಲ್ಲಿ. ಹಾಗಾಗಿ ಈ ಸಿನಿಮಾದ ಮೂಲಕ ಕಂಬಳದ ಎಲ್ಲ ಒಳ ಹೊರಗುಗಳು, ಕಂಬಳದ ಕೋಣಗಳಿಂದ ಹಿಡಿದು ಅದನ್ನ ಸಾಕುವವರಿಂದ ಹಿಡಿದು ಆ ಮನೆತನಗಳು, ಗುತ್ತಿನ ಮನೆತನಗಳ ಹಗೆಯಿಂದ ಹಿಡಿದು ಅವುಗಳನ್ನ ಕಂಬಳದ ಗದ್ದೆಗೆ ತರೋ ತನಕ ಏನೇನೆಲ್ಲ ನಡೆಯುತ್ತೆ ಇದೆಲ್ಲವನ್ನು ನೋಡ್ತೀರಾ. ಇನ್ನೊಂದು ಪ್ರಪಂಚ, ಕಂಬಳದ ಪ್ರಪಂಚ ನಿಮ್ಮೆದುರು ಕಾಣುತ್ತೆ. ಅದು ಬಿರುದ ಕಂಬಳ, ವೀರ ಕಂಬಳ. ಯಾಕೆ ಅಂದ್ರೆ ಅದರಲ್ಲಿ ಇರೋದು ಖಾಲಿ ಸ್ಪೋರ್ಟ್ ಅಲ್ಲ, ಅದು ನಿಜವಾಗಲೂ ಬಹಳ ಆವೇಶ, ಉತ್ಸಾಹ, ಹೀರೋಯಿಸಮ್, ವೀರರಸ ಇರುವಂತಹ ಸ್ಪೋರ್ಟ್ ಅದು. ಆಮೇಲೆ ಅವಕಾಶ ಕೊಟ್ಟ ಮಣಿಕಾಂತ್ ಕದ್ರಿ ಅವ್ರನ್ನ ಅಣ್ಣ ಅಂತಾನೆ ಕರೆಯೋದು. ಆಮೇಲೆ ವಿಜಯಣ್ಣ, ನಮ್ಮ ರಾಜೇಶ್ ಅವರು, ಪ್ರೊಡ್ಯೂಸರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಈ ಸಿನಿಮಾಗೆ ಹಾಡು ಬರೆಯೋದು ಎಲ್ಲ ಸಿನಿಮಾಗಳಿಗೆ ಬರ್ದಂಗಲ್ಲ. ಯಾಕೆಂದರೆ ಇದು ತುಳುನಾಡು ಮೇಲೆ ಬೇಸ್ಡ್ ಆಗಿರೋದು. ತುಳುನಾಡು ಯಾವ ಥರದ ನಾಡು ಅಂತಂದರೆ ಅಲ್ಲಿ ದೈವವನ್ನು ಆರಾಧನೆ ಮಾಡ್ತಾರೆ, ಭೂತವನ್ನು ಆರಾಧನೆ ಮಾಡ್ತಾರೆ. ಎರಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಸೊ ಅಲ್ಲಿಯ ಕಲ್ಚರ್ ಗೊತ್ತಿಲ್ಲದೆ ಇಲ್ಲಿ ಸಾಂಗ್ ಬರೆಯೋದು ತುಂಬ ಕಷ್ಟ ಇತ್ತು. ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ವಿಜಯಣ್ಣ. ಸೊ ನಾನು ಫಸ್ಟು ಹಾಡು ಬರೆದು ರೆಕಾರ್ಡಿಂಗಿಗೆ ಅಂತ ಹಿಂಗೆ ಎಂಟರ್ ಆದಾಗ ಪ್ರಸಾದ್ ಸ್ಟುಡಿಯೋದಲ್ಲಿ ಗುರುಗಳು ಕೂತಿದ್ರು. ಏನೋ ಸಾಂಗ್ ಬರೆದಿದ್ಯಾನೋ ಅಂತಂದರು. ಅವತ್ತಾದ ಭಯ ಇದೆಯಲ್ಲ, ಇವತ್ತು ಅವರು ಕೂತಾಗ ಆ ಭಯ ಇನ್ನೇ ಇದೆ ಒಳಗಡೆ. ನಾವು ಅವರ ಬರದೇಸಿದ ಒಂದು ರೀಫಿಲ್ಗೂ ಸಮ ಇಲ್ಲ. ಸೊ ಎಲ್ಲ ನಾನು ಹಾಡು ಬರೆಯೋಕ್ಕೆ ಇನ್ಸ್ಪೈರ್ ನಮ್ಮ ಗುರುಗಳು. ಸೊ ನಮ್ಮ ಎಲ್ಲ ಹಾಡುಗಳು ಅವರಿಗೆ ಅರ್ಪಣೆ. ಸೊ ಇವತ್ತು ಅವ್ರ ಜೊತೆಗೆ ಕೂತಿರೋದೇ ಒಂದು ಸಂಭ್ರಮ. ಈ ಚಿತ್ರಕ್ಕೆ 4 ಹಾಡುಗಳನ್ನು ಬಂದಿದ್ದೀನಿ. ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಮಾಧ್ಯಮ ಮಿತ್ರರೆಲ್ಲ ಸಪೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ನನ್ನ ಪ್ರಣಾಮಗಳು. ನಾನು ಬಹಳ ಖುಷಿಯಿಂದ ಈ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲನ್ನು ಲಾಂಚ್ ಮಾಡಿದ್ದೀನಿ. ಭಾಳ ಖುಷಿಯಿಂದ ಮಾಡಿದ್ದೀನಿ ನಾನು ಅದನ್ನು. ಯಾಕೆಂದರೆ ಇವತ್ತು
ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲಲ್ಲಿ ಒಂದು ಗೌರವ ಪಡೆದಿದ್ದೀನಿ ಅಂದರೆ ಇವರ ಚಿತ್ರದ ಒಂದು ಹಾಡಿಂದ. ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದ್ದೀರಿ ನೀವು, ಉದಯ್ ಶಂಕರ್ ಕನಸು. ನನ್ನ ಒಂದು ಹಾಡು ಯಾವುದಾದ್ರೂ ಪಠ್ಯದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವ್ರ ಕನಸಾಗಿತ್ತು. ಅವರು ಯಾವಾಗಲೂ ನನಗೆ ಹೇಳೋರು, ನಮ್ಮದೊಂದು ಪದ್ಯ ಒಂದು ಪಠ್ಯ ಆಗಲಿಲ್ವಲ್ರಿ ಅಂತ. ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ. ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಅದು. ಸೊ ಅಂಥ ಮಿತ್ರರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ. ಈ ಕಲೆ ಅನ್ನೋದನ್ನ ಕನ್ಯೆ ಅಂತಾರೆ. ಕಲೆ ಯಾವಾಗಲೂ ಕನ್ಯೆಯಾಗೇ ಇರ್ತಾಳೆ. ಅವಳಿಗೆ ವಯಸ್ಸಾಗಲ್ಲ, ಮುಪ್ಪಿಲ್ಲ, ಸುಕ್ಕಿಲ್ಲ. ಆ ಕಲೆಯನ್ನು ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ. ಹಾಗೆ ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ. ಒಂದು ಕಡೆ ಕಲೆ ಕನ್ಯೆ ಆದರೆ ಬದುಕು ವೀರತ್ವದ ಸಮೂಹ. ವೀರತ್ವದ ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂಲವೇ ಕಂಬಳ. ಹೀಗೆ ಹೇಳ್ಬೋದು ಸರ್. ಇದನ್ನು ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು. ಅದಕ್ಕೆ ಜೀವಂತಿಕೆ ಕೊಡೋದು, ಕಲೆ ಹಾಕ್ಸೋದು ಒಂದು ದೊಡ್ಡ ವಿಷಯ. ಅದು ಆ ಕೆಲಸವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಕೂತಿರುವ ಈ ರಾಜೇಂದ್ರ ಸಿಂಗ್ ಬಾಬು ಒಂದು ಭೂತ ಮತ್ತು ವರ್ತಮಾನದ ಇತಿಹಾಸ, ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡತಕ್ಕಂಥ ಸ್ಫೂರ್ತಿ ಇರುವ ವ್ಯಕ್ತಿ. ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳೆದಂಥ ಅತಿ ದೊಡ್ಡ ತಂತ್ರಜ್ಞ ಅವರು. ಅಂದರೆ ಇನ್ಫಾರ್ಮೇಷನ್, ಎಲ್ಲ ಡೈರೆಕ್ಟರ್ಸು ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೈಗೆತ್ತಿಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಷನ್ ಇದೆಯಲ್ಲ, ಒಂದು 10 ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಷನ್ನ ಅವರು ತಂತ್ರಜ್ಞರು ಒದಗಿಸ್ತಾರೆ. ಈಸ್ ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್. ಅಷ್ಟು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಡೈರೆಕ್ಟ್ರು ಸೌತ್ನಲ್ಲಿ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನು ನೋಡಿದ್ದಾರೆ. ಅದೇ ಇದರ ವಿಶೇಷ. ಅದಕ್ಕೆ ಈ ಚಿತ್ರಕ್ಕೆ ಎಲ್ಲ ಮಜಲುಗಳು ಗೊತ್ತಾಗಿದೆ. ಮುಖ್ಯವಾಗಿ ವಿಜಯಕುಮಾರ್ ಕೊಡಿಯಾಲ್ ಬಾಯ್ಲು ಅವರಿಗೆ ನಾನು ಸ್ವಾಗತ ಕೋರ್ತೀನಿ. ಯಾಕೆಂದರೆ ಇವತ್ತು ಚಂದನವನದಲ್ಲಿ ಕರಾವಳಿಯವರದೇ ಪ್ರಭಾವಳಿ ಅಲ್ವೇ? ಕರಾವಳಿಯವರದೇ ಪ್ರಭಾವಳಿ. ಕರಾವಳಿಯವರು ಚಂದನವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ನಲ್ಲಿ ತುಂಬ ಸಿಸ್ಟಮ್ ಬಂದಿದೆ. ಆ್ಯಕ್ಚುಲಿ ಅಲ್ಲಿ ಸ್ಕ್ರಿಪ್ಟಿಂಗು, ಪ್ರೋಗ್ರಾಮಿಂಗು, ಬಡ್ಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನು ಕಲಿಸಿಕೊಟ್ಟವರೇ ಪ್ರಭಾವಳಿ ಕರಾವಳಿ ಅವ್ರದ್ದು. ಅದರಿಂದ ಕನ್ನಡ ರಂಗಕ್ಕೆ ನಿಮ್ಮದು ಅಪಾರವಾದ ಕೊಡುಗೆ ಇದೆ. ಒಂದು ಕುಸ್ತಿ, ಅದು ದೇಸಿ ಆಟ. ಒಂದು ಕುಸ್ತಿ ದಂಗಲ್ಲಾಗಬೇಕಂದ್ರೆ ಒಂದು ಕಂಬಳ ಯಾಕ್ರಿ ಕನ್ನಡದ ಹೆಮ್ಮೆ ಆಗಬಾರ್ದು? ಯಾಕಾಗಬಾರ್ದು? ಅವ್ರು ಹೇಳಿದ್ರು 700 ವರ್ಷ 800 ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ. ನಾನು ನಿಜವಾಗಿಯೂ ಈಗ ಸಮಯ ಇದ್ದರೆ ಹೇಳ್ತೀನಿ. ಇದೇ ವೇದಿಕೆಯಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಂಶೋಧಕ, ಇತಿಹಾಸಕಾರ, ಪ್ರಾಕ್ತನ ತಜ್ಞ ರವಿ ಕೋರಿ ಶೆಟ್ಟರ್ ಅವರಿಗೆ ನಮ್ಮ 5ನೇ ಸಂಸ್ಥೆಯಿಂದ ಚಿನ್ನದ ಪದಕವನ್ನು ಕೊಟ್ಟರು ಇದೇ ವೇದಿಕೆಯಲ್ಲಿ. ಆಗೆಲ್ಲ ಹೇಳಿದರು ಹಂಸಲೇಖನಿಗೂ ಇತಿಹಾಸಕ್ಕೂ ಏನು ಸಂಬಂಧ ಅಂತ. ನನಗೆ ಅವರು ಒಂದು ಮಾಹಿತಿ ಕೊಟ್ಟರು. ಏನು ಅಂದರೆ ಈರುಳಿಗಾಸ್ ಎಲ್ಲಿದ್ದಾರೆ? ಮಂಡ್ಯದಲ್ಲಿದ್ದಾರೆ ಮತ್ತು ನೀಲಗಿರಿಯಲ್ಲಿದ್ದಾರೆ. ಮಂಡ್ಯದಿಂದ ನೀಲಗಿರಿಯವರೆಗೂ ಈರುಳಿಗರಿದ್ದಾರೆ ಅಂದರೆ
ಅವರಿಗೆ ಒಂದು ಪ್ರಯಾಣ ಇದೆ ಇಲ್ಲಿಂದ ಅಲ್ಲಿವರೆಗೂ. ಅವರು ಯಾರು ಅಂದರೆ ಅವರಿಗೆ DNA ಇದೆ. ಆ DNA ಈರುಳಿಗರು ಯಾರು ಅಂತ ಹೇಳುತ್ತೆ. ಅವರು ಪೂಜೆ ಮಾಡೋದು ಕೋಣನನ್ನು. ಈ ಈರುಳಿಗರೆಲ್ಲ ಪೂಜೆ ಮಾಡೋದು ಕೋಣನನ್ನು. ಯಾಕೆ ಕೋಣನನ್ನು ಪೂಜೆ ಮಾಡ್ತಾರೆ ಅಂದರೆ ಅವರು ಬಂದದ್ದೇ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಿಂದ. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಎಕ್ಸ್ಕವೇಷನ್ ಮಾಡಿದ DNA-ಯಲ್ಲಿ ಈರುಳಿಗರಿದ್ದಾರೆ, ಬಡಗರಿದ್ದಾರೆ, ಇನ್ನೂ ಬಹಳ ಜನ ಇದ್ದಾರೆ. ಆದರೆ ಈ ಕೋಣನನ್ನು ಆರಾಧಿಸುವ ಸಂಸ್ಕೃತಿ 7,000 ವರ್ಷಗಳಿಗೆ ಹೋಗುತ್ತೆ. ಇದು ಇದರ ಇತಿಹಾಸ. ವಿಜಯ್ ಕುಮಾರ್ ಅವರು ನಾನು ಹೇಳಿದ ಮಾತನ್ನು ಚೂರು ತಲೆಗೆ ಹಾಕ್ಕೊಂಡು ಹರಪ್ಪ ಮೊಹೆಂಜೊದಾರೋ ಅಲ್ಲಿ ಯಾಕೆ ಕೋಣ ಇದ್ದ, ಯಾಕೆ ಪಶುಪತಿಯ ಸುತ್ತಲೂ ಕೋಣಗಳಿದ್ದಾವೆ, ಯಾಕೆ ಅಲ್ಲಿ ಗೂಡು ಇದೆ, ಒಂಚೂರು ಯೋಚನೆ ಮಾಡಿ ನೋಡಿ. ಇದು ಈ ಕಂಬಳ ಇದರ ಮೂಲ 7,000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಆದ್ದರಿಂದ ಜನಪದಕ್ಕೆ ಸಾವಿಲ್ಲ, ನಾಗರಿಕತೆಗಳಿಗೆ ಸಾವಿದೆ.